ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಮ್ಮ ಭಾರತೀಯ ನೌಕಾಪಡೆಯ ಸ್ಟ್ರಾಂಗ್ ನೇವಿ ನಮ್ಮದು ಇದರ ಒಂದು ಮೈ ನವಿರೇಳಿಸೋ ರೋಚಕ ಆಪರೇಷನ್ ಅನ್ನ ಕಾರ್ಯಾಚರಣೆಯನ್ನ ಪಾಕಿಸ್ತಾನಕ್ಕೆ ಜೀವನ ಪೂರ್ತಿ ಮರೆಯಲಿಕ್ಕಾಗದ ರೀತಿಯಲ್ಲಿ ನಮ್ಮ ಸೇನೆ ಬಂಗಾಳ ಕೊಲ್ಲಿಯ ಸಮುದ್ರದ ಆಳದಲ್ಲಿ ಕೊಟ್ಟ ಹೊಡೆತವನ್ನ 93 ಪಾಕ್ ಸೈನಿಕರು ನೀರು ಪಾಲಾದ ಆ ಇನ್ಸಿಡೆಂಟ್ ಅನ್ನ, ಅದರ ಸುತ್ತಮುತ್ತ ನಡೆದ ಆ ರೋಚಕ ಸನ್ನಿವೇಶವನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಅದಕ್ಕೂ ಮುನ್ನ ಸ್ವಲ್ಪ ಕಾಂಟೆಕ್ಸ್ಟ್ ಬೇಕು ಸ್ನೇಹಿತರೆ. ಬಂಗಾಳ ಕೊಲ್ಲಿಯಲ್ಲಿ ಈಗ ಮತ್ತೆ ಭಾರತದ ಹಿತ್ತಲಿಗೆ ನುಗ್ಗೋಕೆ ಪಾಕಿಸ್ತಾನ ಟ್ರೈ ಮಾಡ್ತಾ ಇದೆ. ಚೀನಾದಿಂದ ತಂದಿರೋ ಹೊಸ ಹ್ಯಾಂಗೂರ್ ಕ್ಲಾಸ್ ಸಬ್ಮರೀನ್ ಅನ್ನ ಸೀದಾ ಬಂಗಾಳ ಕೊಲ್ಲಿಗೆ ತಂದು ನುಗ್ಗಿಸೋಕೆ ಹೊರಟಿದೆ. ಮ್ಯಾಪ್ ನೋಡಿ, ಪಾಕ್ ಇರೋದು ಇಲ್ಲಿ, ಬಂಗಾಳ ಕೊಲ್ಲಿ ಇರೋದು ಇಲ್ಲಿ, ಮಧ್ಯದಲ್ಲಿ ವಿಶಾಲ ಭಾರತ ಇದೆ. ಅಂಡ್ ಇಲ್ಲಿರೋ ಬಾಂಗ್ಲಾ ಈಗ ಇಂಡಿಪೆಂಡೆಂಟ್ ಕಂಟ್ರಿ, ಮುಂಚೆ ಪಾಕಿಸ್ತಾನದ ಭಾಗ ಆಗಿತ್ತು, ಈಗ ಇಂಡಿಪೆಂಡೆಂಟ್ ಕಂಟ್ರಿ. ಸೊ ಇಷ್ಟು ದೂರ ಬಂಗಾಳ ಕೊಲ್ಲಿಯಲ್ಲಿ ಭಾರತದ ಕೋಟೆಯಂತ ಜಾಗದಲ್ಲಿ ಪಾಕಿಸ್ತಾನಕ್ಕೆ ಏನ್ ಕೆಲಸ ಸ್ನೇಹಿತರಲ್ಲಿ? 2 ವಿಚಾರ ಇವೆ. ಒಂದು ಈ ಭಾಗದ ಪ್ರಾಮುಖ್ಯತೆ, ಇನ್ನೊಂದು 1971 ಯುದ್ಧದಲ್ಲಿ ಇದೇ ಜಾಗದಲ್ಲಿ ಪಾಕ್ ತಿಂದಿರೋ ಭಯಾನಕ ಏಟು. ಮೊದಲಿಗೆ ಈ ಜಾಗದ ಪ್ರಾಮುಖ್ಯತೆ ನೋಡ್ಬಿಡಿ. ಬಾಂಗ್ಲಾ ಇಂಡಿಪೆಂಡೆಂಟ್ ಕಂಟ್ರಿ ಆದ್ಮೇಲೆ ಈ ಭಾಗದಲ್ಲಿ ಪಾಕ್ಗೆ ನೆಲೆ ಇಲ್ಲ. ಪಾಕಿಸ್ತಾನದ ಆಟ ಭಾರತದ ಪಶ್ಚಿಮ ಗಡಿಗೆ ಸೀಮಿತ ಆಗಿ ಹೋಗಿದೆ. ಅಲ್ಲೂ ನಮ್ಮ ಸೇನೆ ಅವರಿಗೆ ಮಿಸ್ ಕಾಡಕ್ಕೂ ಬಿಡ್ತಾ ಇಲ್ಲ. ಅವರು ಉಸಿರೆತ್ತಿದ್ರೆ ಸಾಕು, ಅವರ ಇಡೀ ದೇಶದ ಉದ್ದಕ್ಕೂ, ದೇಹದ ಉದ್ದಕ್ಕೂ ತೂತುಗಳನ್ನ ಸೃಷ್ಟಿ ಮಾಡೋ ತಾಕತ್ತು ಭಾರತಕ್ಕಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಮಾಡಿ ತೋರಿಸಿದೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಸ್ಟ್ರಾಟಜಿಕ್ ಡೆಪ್ತ್ ಇಲ್ಲ. ವಿಶಾಲ ಭಾರತದ ಪಕ್ಕ ಸಣ್ಣ ತುಂಡು ರಾಷ್ಟ್ರ, ಅದು ತೆಳುವಾದ ಚಿಕ್ಕ ದೇಶ ಪಾಕಿಸ್ತಾನ. ಆದ್ರೆ ಭಾರತಕ್ಕೆ ವಿಶಾಲವಾದ ಭೂಮಿ ಇದೆ, ಸ್ಟ್ರಾಟಜಿಕ್ ಡೆಪ್ತ್ ಇದೆ. ನಮ್ಮ ದಕ್ಷಿಣ ಭಾರತ, ಪೂರ್ವ ಭಾರತ, ಮಧ್ಯ ಭಾರತ, ಈಶಾನ್ಯ ಭಾರತ ಹಾಗೂ ಇಲ್ಲಿರೋ ಸೇನಾ ಆಸೆಟ್ಸ್, ಮಿಲಿಟರಿ ಆಸೆಟ್ಸ್, ನಗರಗಳು ಪಾಕಿಸ್ತಾನದ ರೀಚ್ ಇಂದ ಹೊರಗಿವೆ. ಆ ಮಿಸೈಲ್ ಇದೆ, ಈ ಮಿಸೈಲ್ ಇದೆ ಅನ್ಕೋಬಹುದು, ಬಟ್ ನಮ್ಮ ಏರ್ ಡಿಫೆನ್ಸ್ ಇದೆ, ಅವ್ರ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈಗ ಹೇಗಾದ್ರೂ ಮಾಡಿ ಬಂಗಾಳ ಕೊಲ್ಲಿ ಸೈಡ್ ನಿಂದಲೂ ಭಾರತವನ್ನ ಕಾಡ್ಲೇಬೇಕು ಅಂತ ಪಾಕಿಸ್ತಾನಕ್ಕೆ ಕಡತ ಶುರುವಾಗಿತ್ತು. ಪಾಕಿಸ್ತಾನದ ಕಡತಕ್ಕೆ ಪೂರಕವಾಗಿ ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರ ಬಿದ್ದು ಹೋದ್ಮೇಲೆ ಪಾಕಿಸ್ತಾನ ತನ್ನ ಹಳೆಯ ಸಂಬಂಧವನ್ನ ಮತ್ತೆ ಕುದುರಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದೆ. ಆದ್ರೆ ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಇದೇ ಜಾಗದಲ್ಲಿ ಭಾರತ ಜೀವಮಾನದ ಪಾಠ ಕಲಿಸಿದೆ. 53 ವರ್ಷಗಳ ಹಿಂದೆ 1971ರಲ್ಲಿ ಇದೇ ಬಂಗಾಳ ಕೊಲ್ಲಿಯಲ್ಲಿ ಪಾಕಿಸ್ತಾನದ ಶಕ್ತಿಶಾಲಿ PNS ಗಾಜಿ ಸಬ್ಮರೀನ್ ಅನ್ನ ಭಾರತ ಹೊಡೆದು ಜಲ ಸಮಾಧಿ ಮಾಡಿತ್ತು. ಸೇಮ್ ಜಾಗ, ಸೇಮ್ ಈಗಲೂ ಸಬ್ಮರೀನ್ ತಗೊಂಡ್ಬರಕ್ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಟೈಮ್ ಮತ್ತು ಸಿಚುವೇಶನ್ ಬೇರೆ. ನಾವು ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗೂ 1971ರ ಆ ರೋಚಕ ಘಟನೆಯನ್ನ ಕೂಡ ಎಳೆಯಾಗಿ ನಾವು ನಿಮಗೆ ತೋರಿಸ್ತೀವಿ. 41,000 ಕೋಟಿಯ ಡೀಲ್, ಸಮುದ್ರಕ್ಕಿಳಿದ ಡ್ರ್ಯಾಗನ್ ಪಾಕ್ ರಾಕ್ಷಸ. ಕ್ವಿಕ್ ಆಗಿ ಈಗ ಆಗಿರೋದನ್ನ ನೋಡ್ಕೊಂಡ್ಬಿಡೋಣ. ಫಸ್ಟ್ಗೆ 2015ರಲ್ಲಿ ಚೀನಾ ಜೊತೆ $5 ಬಿಲಿಯನ್ ಮೌಲ್ಯದ ಒಂದು ಭಾರಿ ಡೀಲ್ ಮಾಡ್ಕೊಂಡಿತು ಪಾಕಿಸ್ತಾನ. ಇದರ ಪ್ರಕಾರ 2028ರ ಒಳಗಡೆ ಪಾಕಿಸ್ತಾನಕ್ಕೆ ಬರೋಬ್ಬರಿ 8 ಹ್ಯಾಂಗೂರ್ ಕ್ಲಾಸ್ನ ಸಬ್ಮರೀನ್ಗಳು ಸಿಗಬೇಕು. ಈಗ ಆಲ್ರೆಡಿ ಮೊದಲ ಸಬ್ಮರೀನ್ ಇದೇ ಜೂನ್ 12ಕ್ಕೆ ಪಾಕಿಸ್ತಾನಕ್ಕೆ ರೀಚ್ ಆಗಿದೆ. ಅಷ್ಟಕ್ಕೂ ಈ ಹ್ಯಾಂಗೂರ್ ಕ್ಲಾಸ್ ಸಬ್ಮರೀನ್ ಯಾಕೆ ಡೇಂಜರಸ್ ಗೊತ್ತಾ? ಇದೊಂದು ಅತ್ಯಾಧುನಿಕ ಡೀಸೆಲ್ ಎಲೆಕ್ಟ್ರಿಕ್ ಅಟ್ಯಾಕ್ ಸಬ್ಮರೀನ್. ಇದರಲ್ಲಿ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದರಲ್ಲಿರೋ AIP ಟೆಕ್ನಾಲಜಿ, ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್. ಸಾಮಾನ್ಯವಾಗಿ ಡೀಸೆಲ್ ಸಬ್ಮರೀನ್ಗಳಲ್ಲಿ ಅವುಗಳಿಗೆ ಫ್ಯೂಲ್ ಬರ್ನ್ ಮಾಡೋಕ್ಕೆ ವಾತಾವರಣದ ಗಾಳಿ ಬೇಕಾಗುತ್ತೆ, ಆಕ್ಸಿಜನ್ ಬೇಕಾಗುತ್ತೆ, ಅವಾಗ ಮೇಲ್ ಬರಬೇಕಾಗುತ್ತೆ, ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೂ ಕೂಡ ಬೇಕಾಗುತ್ತೆ. ಇದು ಅದಕ್ಕೆ ಅಂತ ಅವು ಮೇಲ್ ಬಂದಾಗ ಶತ್ರುಗಳ ಕಣ್ಣಿಗೆ ಸಿಕ್ಕಿಬಿದ್ದು ದಾಳಿಗೊಳಗಾಗಿ ನಾಶ ಆಗ್ತವೆ. ಆದ್ರೆ ಈ AIP ಟೆಕ್ನಾಲಜಿ ಇದ್ದಾಗ ಅವು ಲಿಕ್ವಿಡ್ ಆಕ್ಸಿಜನ್ ಮೂಲಕ ತಮಗೆ ಬೇಕಾಗಿರೋ ಪವರ್ ಅನ್ನ ನೀರಿನ ಆಳದಲ್ಲೇ ಜನರೇಟ್ ಮಾಡ್ಕೊಡ್ತವೆ. ವಾರಗಟ್ಟಲೆ ಸಮುದ್ರದ ಮೇಲ್ಮೈಗೆ ಬರದೆ ನೀರಿನ ಒಳಗಡೆನೆ ಇದ್ದು ಬಿಡ್ತವೆ. ಇದು ಶತ್ರುಗಳಿಗೆ ದೊಡ್ಡ ಹೆಡ್ಏಕ್. ನಮ್ಮ ಹತ್ರ ಇವು ಒಂದೂ ಇಲ್ಲ AIP ಟೆಕ್ನಾಲಜಿದು. ಅದ್ರ ಬಗ್ಗೆ ಡೆವಲಪ್ಮೆಂಟ್ಸ್ ಏನು ಆಗ್ತಾ ಇದಾವೆ ಅದನ್ನ ಆಮೇಲೆ ನಿಮಗೆ ಹೇಳ್ತೇವೆ. ಈಗ ಪಾಕಿಸ್ತಾನಕ್ಕೆ ಸಿಕ್ಬಿಟ್ಟಿದೆ ಚೀನಾದಿಂದ. ಈಗ ಇದೇ ಸಬ್ಮರೀನ್ ಅನ್ನ ತಗೊಂಡ್ಬಂದು ಪಾಕಿಸ್ತಾನ ಬಂಗಾಳ ಕೊಲ್ಲಿಗೆ ನುಗ್ಗಿಸೋಕೆ ಪ್ಲಾನ್ ಮಾಡ್ತಾ ಇದೆ. ಯಾಕಂದ್ರೆ ಬಂಗಾಳ ಕೊಲ್ಲಿ ಅನ್ನೋದು ಭಾರತಕ್ಕೆ ಅತ್ಯಂತ ಸ್ಟ್ರಾಟಜಿಕ್ ಜಾಗ. ಇಲ್ಲಿ ನಮ್ಮ ಅಂಡರ್ ವಾಟರ್ ಸಬ್ಮರೀನ್ ಬೇಸ್ INS ವರ್ಷ ಇದೆ, ವಿಶಾಖಪಟ್ಟಣದ ನೇವಿ ಬೇಸ್ ಇದೆ, ಚೆನ್ನೈನಲ್ಲೂ ಕೂಡ ನೇವಿ ಬೇಸ್ ಇದೆ, ಅಂಡಮಾನ್ ನಿಕೋಬಾರ್ನಲ್ಲಿ ಟ್ರೈ ಸರ್ವಿಸಸ್ ಕಮಾಂಡ್ ಇದೆ, ಕೋಲ್ಕತ್ತಾ, ಚೆನ್ನೈ ತರಹದ ಮಹಾನಗರಗಳಿವೆ, ಹಾಗೂ ಫೈನಲಿ ಬಾಂಗ್ಲಾದೇಶ ಇದೆ. ಈ ದೇಶ ಇತ್ತೀಚೆಗೆ ಭಾರತಕ್ಕೆ ಹಾಸ್ಟೈಲ್ ಆಗ್ತಾ ಇದೆ, ಎದುರಾಳಿ ಆಗ್ತಾ ಇದೆ. ಈಗ ಇಲ್ಲಿ ನೋಡಿ, ಸೌತ್ ಈಸ್ಟ್ ಏಷ್ಯಾ ಕಡೆಗೆ ಹೋಗುವ ಮಲಕ್ಕಾ ಸ್ಟ್ರೇಟ್, ಈ ಹಡಗು ಮಾರ್ಗ ಏನಿದೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗ, ಜಗತ್ತಿಗೆ ಅತ್ಯಂತ ಮುಖ್ಯ. ಜಗತ್ತಿನ ಸುಮಾರು 25-30% ಸಮುದ್ರ ವ್ಯಾಪಾರ ಆಗೋ ಜಾಗ ಇದು. ಇಲ್ಲಿಂದನೇ ಪಾಸ್ ಆಗಬೇಕು. ಈ ಜಾಗದ ಮೇಲೆ ಪ್ರಾಬಲ್ಯ ಸಾಧಿಸೋಕೆ, ಪ್ರಭಾವ ಬೀರೋಕೆ ಭಾರತಕ್ಕೆ ಈ ಭಾಗದಲ್ಲಿ ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಪ್ರಭಾವ ಸಾಧಿಸಲೇಬೇಕು ನಾವು. ಅದಕ್ಕೆ ಬೇ ಆಫ್ ಬೆಂಗಾಲ್ ಮುಖ್ಯ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮುಖ್ಯ. ಹೀಗಾಗಿ ಇಡೀ ಪ್ರದೇಶದಲ್ಲಿ ಪವರ್ ಬ್ಯಾಲೆನ್ಸ್ ಅನ್ನ ನಾನು ಬಿಗಡಾಯಿಸ್ತೀನಿ ಅಂತ ಪಾಕ್ ಬರ್ತಾ ಇದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಪಾಕಿಸ್ತಾನ ತನ್ನ ಹೊಸ ಸಬ್ಮರೀನ್ಗೆ
ಹ್ಯಾಂಗೂರ್ ಅಂತಲೇ ಯಾಕೆ ಹೆಸರಿಟ್ಟಿದೆ ಗೊತ್ತಾ? ಇದರ ಹಿಂದೆ ಒಂದು ದೊಡ್ಡ ಸೈಕಲಾಜಿಕಲ್ ವಾರ್ಫೇರ್ ಇದೆ. 1971 ಇಂಡೋ ಪಾಕ್ ಯುದ್ಧದ ಟೈಮ್ನಲ್ಲಿ ಡಿಸೆಂಬರ್ 9ನೇ ತಾರೀಕು ಇದೇ ಹ್ಯಾಂಗೂರ್ ಹೆಸರಿನ ಫ್ರೆಂಚ್ ನಿರ್ಮಿತ ಪಾಕ್ ಸಬ್ಮರೀನ್ ಅರಬ್ಬಿ ಸಮುದ್ರದಲ್ಲಿ ನಮ್ಮ ನೌಕಾಪಡೆಯ INS ಕುಖ್ರಿ ಯುದ್ಧ ನೌಕೆ ಮೇಲೆ ದಾಳಿ ಮಾಡಿತ್ತು. 3 ಟಾರ್ಪಿಡೋಗಳು ಬಡಿದ ಪರಿಣಾಮ ನಮ್ಮ 18 ಅಧಿಕಾರಿಗಳು 176 ನಾವಿಕರು ಹುತಾತ್ಮರಾಗಿದ್ದರು. ಕ್ಯಾಪ್ಟನ್ ಮಹೇಂದ್ರನಾಥ್ ಮುಲ್ಲಾ ಅವರು ತಮ್ಮ ಹಡಗಿನ ಜೊತೆಯೇ ಸಮಾಧಿಯಾಗಿದ್ರು, ಜಲಸಮಾಧಿಯಾಗಿದ್ರು. ಆದರೆ ಪಾಕಿಸ್ತಾನಕ್ಕೆ ಅದೇ ಯುದ್ಧದಲ್ಲಿ ಭಾರತ ಮುಳುಗಿಸಿದ ಪಾಕಿಸ್ತಾನದ ದೊಡ್ಡ ಆಸ್ತಿ PNS ಗಾಜಿಯ ಕಥೆ ಮರೆತು ಹೋಗಿದೆ. ಬನ್ನಿ ನಾವು ಅವರಿಗೆ ಅದನ್ನ ಈಗ ನೆನಪು ಮಾಡೋಣ. 4800 ಕಿಲೋಮೀಟರ್ ರಹಸ್ಯ ಪಯಣ, ವಿಕ್ರಾಂತ್ ಬೇಟೆಗೆ ನುಗ್ಗಿ ಬಂದಿದ್ದ ಗಾಜಿ. ಸ್ನೇಹಿತರೆ, ಅದು 1971. ಅವತ್ತು ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋದಕ್ಕೆ ಭಾರತ ಪಾಕ್ ಜೊತೆ ನೇರ ಯುದ್ಧಕ್ಕೆ ಇಳಿದಿತ್ತು. ಆ ಟೈಮ್ನಲ್ಲಿ ಪಾಕಿಸ್ತಾನದ ಬಳಿ ಒಂದು ಬ್ರಹ್ಮಾಸ್ತ್ರ ಇತ್ತು. ಅದರ ಹೆಸರು PNS ಗಾಜಿ. ಇದು ಆ ಕಾಲಕ್ಕೆ ಇಡೀ ಸೌತ್ ಏಷ್ಯಾದಲ್ಲೇ ಭಯಾನಕ ಸಮುದ್ರದ ರಾಕ್ಷಸ ಅಂತ ಕರೆಯಲ್ಪಡ್ತಾ ಇದ್ದ ಸಬ್ಮರೀನ್. 1963 ಪಾಕ್ ಅಮೆರಿಕದಿಂದ ಲೀಸ್ಗೆ ಪಡ್ಕೊಂಡಿತ್ತು ಇದನ್ನು. ಇದರ ಸೈಜ್ 311 ಅಡಿ ಉದ್ದ. ನೀರಿನ ಒಳಗೆ ಹೋದರೆ 2400 ಟನ್ಗಳಷ್ಟು ತೂಗೋ ದೈತ್ಯ ಸಬ್ಮರೀನ್. ಒಳಗಡೆ 93 ಜನ ಸಿಬ್ಬಂದಿ. ಅಷ್ಟೇ ಅಲ್ಲ, ಇದರೊಳಗಡೆ 21 ಇಂಚಿನ 10 ಟಾರ್ಪಿಡೋ ಟ್ಯೂಬ್ಗಳಿದ್ವು. ಒಟ್ಟು 28 ಟಾರ್ಪಿಡೋಗಳನ್ನು ಇಟ್ಕೊಂಡು ಫೈರ್ ಮಾಡೋ ತಾಕತ್ತಿತ್ತು. ಹಾಗೂ ಸಮುದ್ರದ ಒಳಗಡೆ ಸ್ಫೋಟಿಸುವ ಮೈನ್ಗಳನ್ನು ಇದು ಕ್ಯಾರಿ ಮಾಡ್ತಾ ಇತ್ತು. ಒಟ್ಟಾರೆ ಆವತ್ತಿನ ಕಾಲದಲ್ಲಿ ಪಾಕ್ ಬಳಿ ಇದ್ದ ಅಡ್ವಾನ್ಸ್ಡ್ ಸಬ್ಮರೀನ್ ಅಂತ ಕರೆಸ್ಕೊಂಡಿತ್ತು. ಇಂಥ ರಾಕ್ಷಸನಿಗೆ 1971 ಯುದ್ಧದಲ್ಲಿ ಪಾಕಿಸ್ತಾನ ಕೊಟ್ಟಿದ್ದ ಟಾರ್ಗೆಟ್ ಏನಾಗಿತ್ತು ಗೊತ್ತಾ? ಅದೇ ನಮ್ಮ ಹೆಮ್ಮೆಯ ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಾಂತನ್ನು ಮುಳುಗಿಸೋದು. ಎಸ್, ಆ ಟೈಮ್ನಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಭಾರತದ ನೌಕಾಪಡೆ ಪಾಕಿಸ್ತಾನಕ್ಕೆ ಕಟ್ಟುನಿಟ್ಟಾದ ನೌಕಾ ದಿಗ್ಬಂಧನ ಹೇರಿತ್ತು. ಪೂರ್ವ ಪಾಕಿಸ್ತಾನಕ್ಕೆ ಅಂದರೆ ಈಗಿನ ಬಾಂಗ್ಲಾದೇಶಕ್ಕೆ ಸಮುದ್ರದ ಮೂಲಕ ಒಂದೇ ಒಂದು ಮದ್ದುಗುಂಡು ಕೂಡ ಹೋಗದಂತೆ ನಮ್ಮ INS ವಿಕ್ರಾಂತ್ ತಡೆದು ನಿಂತಿತ್ತು. ವಿಕ್ರಾಂತ್ ಮೇಲಿಂದ ಹಾರ್ತಾ ಇದ್ದ ನಮ್ಮ ಯುದ್ಧ ವಿಮಾನಗಳು ಪಾಕ್ ಸೇನೆ ಮೇಲೆ ಬೆಂಕಿ ಮಳೆ ಸುರಿಸ್ತಾ ಇದ್ವು. ಪಾಕಿಸ್ತಾನಕ್ಕೆ ವಿಕ್ರಾಂತ್ ದೊಡ್ಡ ಸಿಂಹ ಸ್ವಪ್ನವಾಗಿತ್ತು. ಹೀಗಾಗಿ ಅದನ್ನು ಹೇಗಾದರೂ ಮಾಡಿ ವಿಕ್ರಾಂತನ್ನು ಮುಗಿಸಲೇಬೇಕು. ಹಾಗೆ ನಮ್ಮ ವಿಶಾಖಪಟ್ಟಣಂ ಕರಾವಳಿಯಲ್ಲಿ ಸ್ಫೋಟಕ ಮೈನ್ಗಳನ್ನು ಇಡಲೇಬೇಕು ಅನ್ನೋದು ಪಾಕಿಸ್ತಾನದ ದೊಡ್ಡ ಪ್ಲಾನ್ ಆಗಿತ್ತು. ಇದಕ್ಕಾಗಿಯೇ ಕರಾಚಿಯಿಂದ ಬರೋಬ್ಬರಿ 4800 ಕಿಲೋಮೀಟರ್ ದೂರದ ವಿಶಾಖಪಟ್ಟಣಂ ಕರಾವಳಿಗೆ ತನ್ನ ಗಾಜಿಯನ್ನು ಪಾಕಿಸ್ತಾನ ಸೀಕ್ರೆಟ್ ಆಗಿ ಮೂವ್ ಮಾಡ್ತು. ಆದರೆ ಪಾಕಿಸ್ತಾನ ಗೊತ್ತಿರಲಿಲ್ಲ ಈ ಗಾಜಿಯನ್ನು ಸ್ವಾಗತಿಸೋಕೆ ಭಾರತ ಒಂದು ಡೀಪ್ ಸಮಾಧಿಯನ್ನು ತೋಡಿಟ್ಟಾಗಿತ್ತು ಅಂತ. ಹಾಗಿದ್ರೆ ಏನಾಯಿತು ಮುಂದೆ? ಭಾರತ ಮುಂದಿನ ಕೆಲವು ಗಂಟೆಗಳಲ್ಲೇ ನಡೆಸಿದ ಅತಿ ರೋಚಕ ಕಾರ್ಯಾಚರಣೆ ಏನು? ನಮ್ಮ INS ವಿಕ್ರಾಂತನ್ನು, ನಮ್ಮ ವಿಮಾನವಾಹಕ ನೌಕೆಯನ್ನು ಹೊಡಿತೀನಿ ಅಂತ ಬಂದ ಗಾಜಿನ ಥರ ಪುಡಿ ಪುಡಿಯಾಗಿ ಸಮುದ್ರದಲ್ಲಿ ಸಮಾಧಿಯಾಗಿದ್ದು ಹೇಗೆ? ಅದು ನೋಡೋಕ್ಕೂ ಮುನ್ನ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್. ನಮ್ಮ ಚಾನಲ್ನ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಿಸ್ ಇಲ್ಲದೆ ನೀವು ಚಾನಲ್ ಮೆಂಬರ್ ಆಗಿ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಆಗ ಎಲ್ಲ ಮೆಂಬರ್ ಓನ್ಲಿ ಲೈಫ್ಗೆ ವ್ಯಾಲ್ಯೂ ಆ್ಯಡ್ ಮಾಡಬಹುದಾದ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ನಾವು ಬ್ಯಾಕ್ ಟು ಬ್ಯಾಕಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೀವಿ, ಮೆಂಬರ್ಗಳಿಗೆ ಮಾತ್ರ ಅದನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಚಾನಲ್ಗೆ ನಿಮ್ಮ ಬೆಂಬಲ ಕೂಡ ಕೊಟ್ಟಂಗಾಗುತ್ತೆ. ಆ ಮೂಲಕ ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ವಿಕ್ರಾಂತ್ ಎಸ್ಕೇಪ್, ರಜಪೂತ್ ಎಂಟ್ರಿ, ಭಾರತದ ಗಾಳಕ್ಕೆ ಬಿದ್ದ ಪಾಕ್ ರಾಕ್ಷಸ. ಸ್ನೇಹಿತರೆ, ನಮ್ಮ ಇಂಡಿಯನ್ ನೇವಿಗೆ ಮೊದಲೇ ಸುಳಿವು ಸಿಕ್ಕಿಬಿಟ್ಟಿತ್ತು. ಇಲ್ಲಿಂದ ಶುರುವಾಯಿತು ಮೈಂಡ್ ಗೇಮ್. ಅವತ್ತು ಭಾರತದ ಈಸ್ಟರ್ನ್ ನೇವಲ್ ಕಮಾಂಡ್ನ ಚೀಫ್ ಆಗಿದ್ದವರು ವೈಸ್ ಅಡ್ಮಿರಲ್ N. ಕೃಷ್ಣನ್. ಎಂಥ ಚಾಣಾಕ್ಷ ಅಧಿಕಾರಿಯಾಗಿದ್ದರು ಅಂದರೆ ಇವರು ಶತ್ರುಗಳ ಪ್ಲಾನನ್ನು ಅವರದೇ ಸ್ಟೈಲ್ನಲ್ಲಿ ಉಲ್ಟಾ ಹೊಡೆಸುವ ಭರ್ಜರಿ ಬಲೆಯನ್ನು ಹೆಣೆದರು. ಇವರ ಮಾಸ್ಟರ್ ಟ್ರ್ಯಾಪ್ 3 ಸ್ಟೇಜಲ್ಲಿದ್ವು. ಮೊದಲನೇ ಟಾಸ್ಕ್, ಶತ್ರುಗಳ ಕಣ್ಣಿಂದ ನಮ್ಮ ದೊಡ್ಡ ನೌಕಾ ಆಸ್ತಿಯಾಗಿದ್ದ INS ವಿಕ್ರಾಂತ್ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಅಲ್ಲಿಂದ ಮೂವ್ ಮಾಡೋದು, ಬಚಾವ್ ಮಾಡೋದು. ಅದಕ್ಕಾಗಿ ಯಾರಿಗೂ ಅನುಮಾನ ಬರದ ಹಾಗೆ ವಿಕ್ರಾಂತ್ ಹಡಗನ್ನು 1000 ಕಿಲೋಮೀಟರ್ ದೂರದ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಕಡೆಗೆ ಮೂವ್ ಮಾಡಲಾಯಿತು. ಈ ಸೀಕ್ರೆಟ್ ಆಪರೇಷನ್ಗೆ ಎಕ್ಸ್ರೇ ಅನ್ನೋ ಕೋಡ್ ವರ್ಡ್ ಕೊಟ್ಟರು. ಅಲ್ಲಿಗೆ ವಿಕ್ರಾಂತನ ಸೇಫ್ ಮಾಡಲಾಯಿತು. ಎರಡನೇದು, ಇದೇ ವಿಕ್ರಾಂತ್ ಇದ್ದ ಜಾಗದಲ್ಲಿ ಯಾರು ನಿಲ್ಲಬೇಕು? ಯಾಕಂದರೆ ವಿಕ್ರಾಂತ್ ಇಲ್ಲೇ ಇದೆ ಅಂತ ಅಂದ್ಕೊಂಡು ಪಾಕಿಸ್ತಾನ ಹತ್ರ ಬರಬೇಕಲ್ಲ ಪೆಡ್ತಿನಕ್ಕೆ. ಅದಕ್ಕೋಸ್ಕರ ಡಿಕಾಯ್, ನಕಲಿ ಟಾರ್ಗೆಟನ್ನು ಸೃಷ್ಟಿ ಮಾಡಲಾಯಿತು. ಎರಡನೇ ಮಹಾಯುದ್ಧ ಕಾಲದ ಹಳೆಯದಾದ ರಿಟೈರ್ ಆಗೋ ಸ್ಟೇಜ್ನಲ್ಲಿದ್ದ INS ರಜಪೂತ್ ಅನ್ನೋ ಹಡಗನ್ನು ತಂದು ವಿಕ್ರಾಂತ್ ಇದ್ದ ಜಾಗದಲ್ಲಿ ನಿಲ್ಲಿಸಿದ್ರು. ಮೂರನೇ ಸ್ಟೆಪ್, ಅತ್ಯಂತ ರೋಚಕ ಹಂತ. ಪಾಕಿಸ್ತಾನದ ಗೂಢಚರರೇನರಲ್ಲಿ ಹುಡುಕ್ತಾ ಇರ್ತಾರಲ್ಲ, ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರಲ್ಲ,
ಅವ್ರ ಕಂಟ್ರಿಲಿ ನಾವು ಮಾಡ್ದಂಗೆ ನಮ್ಮ ಕಂಟ್ರಿಲಿ ಅವ್ರು ಮಾಡ್ತಿರ್ತಾರೆ. ಅವರ ಕಣ್ಣಿಗೆ ಮಣ್ಣೆರಚೋಕೆ ನಮ್ಮ ನೌಕಾಪಡೆ ಒಂದು ಇಂಟ್ರೆಸ್ಟಿಂಗ್ ಆಟ ಆಡ್ತು. INS ರಜಪೂತ್ ಹಡಗಿನಿಂದ ಬೇಕು ಅಂತಾನೆ ವಿಪರೀತ ಫೇಕ್ ರೇಡಿಯೋ ಸಿಗ್ನಲ್ಗಳನ್ನು ರಿಲೀಸ್ ಮಾಡೋಕೆ ಶುರು ಮಾಡ್ತು. ಆ ಸಿಗ್ನಲ್ಗಳು ಹೇಗಿದ್ವು ಅಂದರೆ ಖುದ್ದು ವಿಕ್ರಾಂತ್ ಹಡಗಿನಿಂದಲೇ ಬರ್ತಾ ಇದೆ ಅಂತ ಶತ್ರುಗಳು ನಂಬಿಡಬೇಕು, ಆ ಥರ ಇದ್ವು. ಅಷ್ಟೇ ಅಲ್ಲ, ಇಲ್ಲಿ ಮತ್ತೊಂದು ಪ್ಲಾನ್ ಮಾಡಿದರು. ವಿಕ್ರಾಂತ್ ಹಡಗಲ್ಲಿ ಸಾವಿರಾರು ಜನ ನಾವಿಕರು ಇರ್ತಾರೆ ಅಲ್ವಾ, ಅವರೆಲ್ಲರಿಗೂ ಊಟ ಬೇಕು ಅಂತ ಹೇಳಿ ವಿಶಾಖಪಟ್ಟಣಂ ಮಾರ್ಕೆಟ್ನಲ್ಲಿ ದಿಢೀರಂತ ಭಾರಿ ಪ್ರಮಾಣದ ಮಾಂಸ ಮತ್ತು ತರಕಾರಿಗಳನ್ನು ಆರ್ಡರ್ ಮಾಡಿದ್ರು. ಎಲ್ಲಿಗೆ ಕೇಳಿದ್ರೆ ದೊಡ್ಡ ಹಡಗು ಬಂದಿದೆ ನಮ್ಮ ನೇವಿ ಅವರಿಗೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಯಿತು. ಇದನ್ನು ಕದ್ದು ನೋಡ್ತಾ ಇದ್ದಂತಹ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಸ್ಪೈಗಳು 100% ವಿಕ್ರಾಂತ್ ಹಡಗು ಹಾಗಾದರೆ ವಿಶಾಖಪಟ್ಟಣಂ ತೀರದಲ್ಲೇ ಇದೆ ಅಂಥೇಳಿ ಫಿಕ್ಸ್ ಆದರು. ತಕ್ಷಣ ಆ ಮೆಸೇಜನ್ನು ಪಾಕ್ ನೇವಿಗೆ ಪಾಸ್ ಮಾಡಿದ್ರು. ಆವಾಗ ಪಾಕ್ ಬಳಿ ಸ್ಯಾಟಲೈಟ್ ಝೂಮ್ ಮಾಡಿ ನೋಡೋ ತಾಕತ್ತೆಲ್ಲ ಇರಲಿಲ್ಲಲ್ಲ. ಸೊ ಇಷ್ಟೇ ಇಂಟೆಲಿಜೆನ್ಸ್ ಅಂದರೆ ಅವರಿಗೆ ಹತ್ತಿರ ಬರೋ ತನಕ ಅವ್ರಿಗೇನು ಗೊತ್ತಾಗ್ತಿರಲಿಲ್ಲ ಬಂಗಾಳ ಕೊಲ್ಲಿ ಏನಿದೆ ಆಸ್ತಿ, ಭಾರತದ ನೌಕಾ ಆಸ್ತಿ ಅಂಥೇಳಿ. ಸೊ ಇದರಿಂದ ಭಾರತದ ಟ್ರ್ಯಾಪ್ಗೆ ಪಾಕಿಸ್ತಾನ ಪೂರ್ತಿಯಾಗಿ ಬಿದ್ದುಬಿಡ್ತು. ವಿಕ್ರಾಂತ್ ಸಿಕ್ಕೇ ಬಿಡ್ತು, ಹೊಡಿತೀನಿ ಅಂಥೇಳಿ ಗಾಜಿ ಸಬ್ಮರೀನ್ ನೇರವಾಗಿ ತನ್ನ ಸಾವಿನ ದವಡೆಗೆ ವಿಶಾಖಪಟ್ಟಣಂ ಕರಾವಳಿಗೆ ನುಕ್ಕೊಂಡು ಬಂತು. ಒಂದೇ ಸ್ಫೋಟ, 93 ಸಾವು ಮಧ್ಯರಾತ್ರಿ ನಡೆದಿದ್ದೇರೋ. ಸ್ನೇಹಿತರೆ, ದಿನಾಂಕ 3 ಡಿಸೆಂಬರ್ 1971 ಕತ್ತಲ ರಾತ್ರಿ ವಿಶಾಖಪಟ್ಟಣಂ ಕರಾವಳಿಯಲ್ಲಿ ತುಂಬ ಗಾಢವಾದ ಮೌನ ಆವರಿಸಿತ್ತು. ಬಂದರಿನಿಂದ ನಮ್ಮ INS ರಜಪೂತ್ ಹಡಗು ಸಮುದ್ರಕ್ಕೆ ಇಳಿಯೋಕೆ ರೆಡಿಯಾಗಿತ್ತು. ಆ ಹಡಗಿನ ಕ್ಯಾಪ್ಟನ್ ಆಗಿದ್ದವರು ಇಂದರ್ ಸಿಂಗ್. ಟೈಮ್ ಕರೆಕ್ಟಾಗಿ ರಾತ್ರಿ 11:40, ಆಲ್ಮೋಸ್ಟ್ ಮಧ್ಯರಾತ್ರಿ ದಾಟ್ತಾ ಇತ್ತು. ಹಡಗು ನಿಧಾನವಾಗಿ ಸಮುದ್ರದ ಕಡೆಗೆ ಮೂವ್ ಆಗ್ತಾ ಇತ್ತು. ಅದರಲ್ಲಿದ್ದ ಸಿಬ್ಬಂದಿಗೆ, ನಮ್ಮ ನೌಕಾಪಡೆಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಕೇವಲ ಅರ್ಧ ಮೈಲಿ ದೂರದಲ್ಲಿ ಸಮುದ್ರದ ಆಳದಲ್ಲಿ ಪಾಕಿಸ್ತಾನದ ರಾಕ್ಷಸ ಗಾಜಿ ನಮ್ಮ ಹತ್ರ ಪೆಟ್ಟು ತಿನ್ನಕ್ಕೆ ಬರ್ತಾ ಇದ್ದಾನೆ ಅಂಥೇಳಿ. ಮಧ್ಯರಾತ್ರಿ ದಾಟಿದ ಟೈಮ್, ಸಮುದ್ರದ ಮೇಲ್ಮೈನಲ್ಲಿ ಸಣ್ಣದಾಗಿ ನೀರಿನ ಅಲೆಗಳು ಇಳೋಕೆ ಶುರುವಾದವು. ಇದು ರಜಪೂತ್ನ ಕ್ಯಾಪ್ಟನ್ ಇಂದರ್ ಸಿಂಗ್ ಅವರ ಹದ್ದಿನ ಕಣ್ಣಿಗೆ ಬಿತ್ತು. ಅದು ಸಬ್ಮರೀನ್ ಒಂದು ಮೇಲಕ್ಕೆ ಬಂದು ನೋಡುವ ಪೆರಿಸ್ಕೋಪ್ ಡೈವ್ ಅನ್ನೋದು ಅವರಿಗೆ ಪಕ್ಕಾ ಕನ್ಫರ್ಮ್ ಆಯಿತು. ಶತ್ರು ಹತ್ರಕ್ಕೆ ಬಂದ್ಬಿಟ್ಟಿದ್ದಾನೆ ಅಂತ ಗೊತ್ತಾದ ತಕ್ಷಣ ಕ್ಯಾಪ್ಟನ್ ಇಂದರ್ ಸಿಂಗ್ 1 ಸೆಕೆಂಡ್ ಕೂಡ ಲೇಟ್ ಮಾಡಲಿಲ್ಲ. ತಕ್ಷಣ ಆದೇಶ ಕೊಟ್ಟರು, ಫೈರ್ ದ ಡೆಪ್ತ್ ಚಾರ್ಜಸ್ ಅಂತ. ಈ ಡೆಪ್ತ್ ಚಾರ್ಜ್ ಅಂದರೆ ಏನು ಗೊತ್ತಾ? ನೀರಿನ ಆಳಕ್ಕೆ ಹೋಗಿ ನಿರ್ದಿಷ್ಟ ಪ್ರೆಷರ್ ತಲುಪಿದ ತಕ್ಷಣ ಭಾರೀ ಶಬ್ದದೊಂದಿಗೆ ಬ್ಲಾಸ್ಟ್ ಆಗುವ ಆಂಟಿ ಸಬ್ಮರೀನ್ ಸ್ಫೋಟಕ ಅಥವಾ ಟಾರ್ಪಿಡೋ. ರಜಪೂತ್ ಹಡಗಿನಿಂದ ಆ ಡೆಪ್ತ್ ಚಾರ್ಜ್ಗಳು ನೀರಿನ ಒಳಗಡೆ ಧುಮುಕಿದ್ವು. ಕೆಲವೇ ಕ್ಷಣಗಳಲ್ಲಿ ಢಮಾರ್, ಭಾರೀ ಸ್ಫೋಟ, ನೀರಿನ ಆಳದಲ್ಲಿ ದೊಡ್ಡ ಜ್ವಾಲಾಮುಖಿ ಸಿಡಿದಂತಾಗಿತ್ತು. ತೀವ್ರತೆ ಎಷ್ಟಿತ್ತು ಅಂದರೆ ಇಡೀ ವಿಶಾಖಪಟ್ಟಣಂ ಕರಾವಳಿಯ ಜನರಿಗೆ ಭೂಕಂಪ ಆದ ಹಾಗೆ ಫೀಲ್ ಆಗಿತ್ತು. ಬೆಳಗಾಗೋದ್ರೊಳಗಡೆ ಆಟ ಮುಗಿದು ಹೋಗಿತ್ತು. ಸಮುದ್ರದ ಮೇಲೆ ಎಲ್ಲ ಕಡೆ ತೈಲ ತೇಲ್ತಾ ಇತ್ತು, ಹಡಗಿನ ಅವಶೇಷಗಳು ತೇಲ್ತಾ ಇದ್ವು. 93 ಪಾಕ್ ನೌಕಾ ಸಿಬ್ಬಂದಿ ಜಲಸಮಾಧಿ. ಪಾಕ್ ನೌಕಾಪಡೆಯ ಬೆನ್ನೆಲುಬೆ ಮುರಿದು ಹೋಗಿತ್ತು. ಹೊಸ ಹ್ಯಾಂಗೂರ್ಗೂ ಕಾದಿದೆಯಾ ಅದೇ ಗತಿ. ಸ್ನೇಹಿತರೆ, ಗಾಜಿ ಮುಳುಗಿದ ಮೇಲೆ ಬಂಗಾಳ ಕೊಲ್ಲಿ ಭಾರತಕ್ಕೆ ಬೇರೆ ಯಾವುದೇ ಟೆನ್ಷನ್ ಇರಲಿಲ್ಲ ಆ ಜಾಗದಲ್ಲಿ. ಯಾಕಂದ್ರೆ ಪಾಕಿಸ್ತಾನದ ಬಳಿ ಈ ಕಡೆಗೆ ಬರೋಕೆ ಬೇರೆ ಯಾವ ಶಕ್ತಿಶಾಲಿ ಸಬ್ಮರೀನ್ ಕೂಡ ಉಳ್ಕೊಂಡಿರಲಿಲ್ಲ. ಹೀಗಾಗಿ ನಮ್ಮ INS ವಿಕ್ರಾಂತ್ ಕಂಪ್ಲೀಟ್ ಫ್ರೀ ಆಯಿತು. ಯಾವುದೇ ಟೆನ್ಷನ್ ಇಲ್ಲದೆ ಅಂಡಮಾನ್ನಿಂದ ಹೊರಟ ವಿಕ್ರಾಂತ್ ನೇರವಾಗಿ ಪೂರ್ವ ಪಾಕಿಸ್ತಾನದ ಮೇಲೆ, ಅಂದರೆ ಈಗಿನ ಬಾಂಗ್ಲಾದೇಶದ ಮೇಲೆ, ಅವಾಗ ಅಲ್ಲಿ ಪಾಕಿಸ್ತಾನ ಆಕ್ಯುಪೈ ಮಾಡಿತ್ತಲ್ಲ 1971 ತನಕನೂ ಕೂಡ, ಅಲ್ಲಿ ಪಾಕ್ ಸೇನೆ ಇತ್ತಲ್ಲ, ಭೀಕರವಾಗಿ ದಾಳಿ ಮಾಡ್ತು. ಪಾಕ್ ಸೇನೆಗೆ ಸಮುದ್ರದ ಮೂಲಕ ಬರಬೇಕಾಗಿದ್ದ ಎಲ್ಲ ಸಪ್ಲೈಯನ್ನು ವಿಕ್ರಾಂತ್ ಕಟ್ ಮಾಡ್ತು. ಕಡೆಗೆ ಬೇರೆ ದಾರಿ ಇಲ್ಲದೆ ಪಾಕ್ ಸೇನೆ ಶರಣಾಯಿತು. ಅಲ್ಲಿಗೆ ಬಾಂಗ್ಲಾದೇಶ ಅನ್ನೋ ಹೊಸ ರಾಷ್ಟ್ರದ ಉದಯ ಆಯಿತು. ಇದಕ್ಕೆಲ್ಲ ಅತಿ ದೊಡ್ಡ ಕಾರಣ ಅವತ್ತು ಆ ಗಾಜಿಯನ್ನು ಮುಳುಗಿಸಿದ್ದು. ಇಷ್ಟೆಲ್ಲ ಇತಿಹಾಸ ಗೊತ್ತಿದ್ರು ಪಾಕ್ ಈಗ ಚೀನಾದಿಂದ ಹೊಸ ಹ್ಯಾಂಗೂರ್ ಸಬ್ಮರೀನ್ ತಂದು ಮತ್ತೆ ಅದೇ ಬಂಗಾಳ ಕೊಲ್ಲಿಯಲ್ಲಿ ನಿಲ್ಲಿಸೋಕೆ ಕನಸು ಕಾಣ್ತಾ ಇದೆ. ಇಲ್ಲಿ ಪಾಕ್ನ ನೌಕಾಪಡೆಯ ಕಮಾಂಡರ್ ಸ್ಟೇಟ್ಮೆಂಟ್ ನೋಡಿ, ಈ ಹೊಸ ಸಬ್ಮರೀನ್ ಬಂದ್ಮೇಲೆ ಬಂಗಾಳ ಕೊಲ್ಲಿಯಲ್ಲಿ ನಮ್ಮ ಪವರ್ ತೋರಿಸೋಕೆ ದೊಡ್ಡ ಇಂಜಿನ್ ಸಿಕ್ಕಂತಾಗಿದೆ. ಇದು ಪಾಕಿಸ್ತಾನಕ್ಕೆ ಕಂಪ್ಲೀಟ್ ಗೇಮ್ ಚೇಂಜರ್ ಆಗುತ್ತೆ ಅಂತ ಉಮರ್ ಫಾರೂಕ್, ಪಾಕ್ ನೌಕಾಪಡೆಯ ಕಮಾಂಡರ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಪಾಕಿಸ್ತಾನಕ್ಕೆ ಒಂದಂತೂ ನೆನ್ಪಿಟ್ಕೋಬೇಕು, 1971ರಲ್ಲಿ ಭಾರತದ ನೌಕಾಪಡೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಸ್ನೇಹಿತರೆ, ಭಾರತ ಇವತ್ತು ವಿಶ್ವದ 4ನೇ ಅತ್ಯಂತ ಬಲಿಷ್ಠ ನೇವಿ. ಪಾಕಿಸ್ತಾನ ಟಾಪ್ 10ನಲ್ಲೂ ಕೂಡ ಇಲ್ಲ. ನಮ್ಮ ಹತ್ರ ಸಾಕಷ್ಟು ಅಡ್ವಾನ್ಸ್ಡ್ ನೇವಲ್ ಆಸಿಡ್ಸ್ ಇವೆ, 2 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇವೆ, 3 ನ್ಯೂಕ್ಲಿಯರ್, 14 ಕನ್ವೆನ್ಷನಲ್ ಸಬ್ಮರೀನ್ಸ್ ಕೂಡ ಇವೆ. ಇನ್ನು ಭಾರತ 6 AIP ಟೆಕ್ನಾಲಜಿ ಹೊಂದಿರೋ ಸಬ್ಮರೀನ್ಗೋಸ್ಕರ ಜರ್ಮನಿಯೊಂದಿಗೆ $8 ಬಿಲಿಯನ್
99,000 ಕೋಟಿ ರೂಪಾಯಿನ ಒಪ್ಪಂದ ಮಾಡಿಕೊಂಡಿದೆ. ಎಸ್, ನಮ್ಮ ಹತ್ರ ಈಗ AIP ಟೆಕ್ನಾಲಜಿಯ ಸಬ್ಮರೀನ್ ಇಲ್ಲ, ಬಟ್ ಅತಿ ಶೀಘ್ರದಲ್ಲಿ ಅವು ಕೂಡ ಬಂದು ಸೇರ್ಕೊಳ್ತಿವೆ. 2031 ಒಳಗಡೆ ಅವು ಬಂದು ಭಾರತಕ್ಕೆ ಸೇರ್ಪಡೆಯಾಗೋ ನಿರೀಕ್ಷೆ ಇದೆ. ಹಾಗೆ ಕೇವಲ ಭಾರತದ ಈ ಭಾಗದಲ್ಲಿ ಮಾತ್ರ ಅಲ್ಲ, ಆ ಕಡೆ ಬಂಗಾಳ ಕೊಲ್ಲಿಯ ಇನ್ನೊಂದು ಸೈಡ್ನಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲೂ ಕೂಡ ನಮ್ಮ 3 ಸೇನೆಗಳ ಜಂಟಿ ಪಡೆ ಅಂಡಮಾನ್ ನಿಕೋಬಾರ್ ಕಮಾಂಡ್ ಟ್ರೈ ಸರ್ವಿಸಸ್ ಕಮಾಂಡ್ ಕೂಡ ಇದೆ. ಅಲ್ಲಿಂದಲೂ ಕೂಡ ಭಾರತ ಹದ್ದಿನ ಕಣ್ಣಿಡ್ತಾ ಇರುತ್ತೆ. ಸೊ ಮತ್ತೇನಾದರೂ ಹ್ಯಾಂಗೋರ್ ಅಂತ ಹೇಳಿ ಪಾಕಿಸ್ತಾನದ ಸಬ್ಮರೀನ್ ಹಾರ್ಕೊಂಡು ಈ ಕಡೆಗೆ ಏನಾದರೂ ಬಂದರೆ, ಅಗತ್ಯ ಬಿತ್ತು ಅಂದರೆ ಸಮುದ್ರದ ಆಳದಲ್ಲೇ ಶಾಶ್ವತವಾಗಿ ಮಲಗಿಸೋಕೆ ಮೊದಲಿಗಿಂತಲೂ ಜಾಸ್ತಿ ತಾಕತ್ತು ಈಗ ಭಾರತದ ಬಳಿ ಇದೆ. P-8I ಪೊಸಿಡಾನ್ ಏರ್ಕ್ರಾಫ್ಟ್ಗಳನ್ನು ಕೂಡ ಮರೆಯೋ ಹಾಗಿಲ್ಲ. ಸಬ್ಮರೀನ್ ಹಂಟರ್ಗಳು ಅವು ಆಕಾಶದಲ್ಲಿ ಗಂಟೆಗಟ್ಟಲೆ ಹಾರಾಡಿ ಹುಡುಕಿ ಹೊಡಿತಾವೆ ಅಲ್ಲಿಂದನೇ ಸಬ್ಮರೀನ್ಗಳನ್ನ. ಸೊ ಪಾಕಿಸ್ತಾನಕ್ಕೆ ಈ ಸಲ ಇನ್ನೂ ಜಾಸ್ತಿನೇ ಔಷಧಿ ನಮ್ಮ ಹತ್ರ ರೆಡಿ ಇದೆ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರ್ಪಡೆಯಾಗಿ ಅನ್ನೋ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.